Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನೋಡಿದ್ರಲ್ಲ ಏನೇನೆಲ್ಲ ವಿಚಾರಗಳಾಗಿದೆ ಅಂತ. ಒಂದು ಹಾಸ್ಟೆಲ್ ಸೀಟ್ಗೋಸ್ಕರ ಹೋದಂಥ ಮಹಿಳೆಗೆ ಏನೇನಾಯಿತು ಅನ್ನೋದನ್ನು ಅವರು FIR ನಲ್ಲಿ ತಿಳಿಸಿರುವಂಥ ವಿಚಾರ. ಹಾಗಾದರೆ ಮುಂದೇನಾಯಿತು? ಮುಂದೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀವಿ. ಸೊ ಒಮ್ಮೆ ಅವರು ಕಚೇರಿಗೆ ಹೋದರು, ಮಹಿಳೆಯರೆಲ್ಲ ಇದ್ದರು, ಅವ್ರನ್ನೆಲ್ಲ ಕಳಿಸಿದ್ರು. ಅದಾದಮೇಲೆ ಇನ್ನು ಗಂಡ ತುಂಬ ಜೋರು, ಇಲ್ಲಾಂದರೆ ಅವನನ್ನು ನಾನು ಬಿಡಲ್ಲ ಅಂತ ಹೇಳಿದರು. ಗಂಡ ತುಂಬ ಜೋರು, ಕಡಿಮೆ ಮಾತನಾಡೋಕೆ ಹೇಳು, ಇಲ್ಲಾಂದರೆ ಅವನ್ನ ನಾನು ಬಿಡೋದಿಲ್ಲ, ಅವನಿಂದ ನಮ್ಮ ಅಮ್ಮನ MLA ಟಿಕೆಟ್ ತಪ್ಪೋಯ್ತು, ಇನ್ನು ಗಂಡ ಬೆಳಿಬೇಕಿದ್ರೆ ನಾನು ಹೇಳ್ದಾಗೆ ಕೇಳಬೇಕು ಅಂತ ಹೇಳಿದರು ಅಂತ ಮಹಿಳೆ ನನ್ನ FIR ನಲ್ಲಿ ದಾಖಲಾಗಿದೆ, ಅದರಲ್ಲಿ ತಿಳಿಸಿರೋದು. ನನ್ನನ್ನು ಮಂಚದ ಮೇಲೆ ಮಲ್ಕೋ, ಬಟ್ಟೆ ಬಿಚ್ಚು ಅಂತ ಹೇಳಿದರು. ಆಗ ನಾನು ಕೂಗ್ತೇನೆ ಅಂತ ಹೇಳಿದ್ದಕ್ಕೆ ನನ್ನ ಹತ್ರ ಗನ್ ಇದೆ, ಹೇಳಿದಂತೆ ಕೇಳದೆ ಇದ್ರೆ ನಿನ್ನ ಗಂಡ ಮತ್ತು ನಿನ್ನ ಇಬ್ಬರನ್ನೂ ಕೂಡ ಬಿಡೋದಿಲ್ಲ ಅಂತ ಹೇಳಿದ್ರು, ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ರು ಅಂತ ಬೆದರಿಕೆ ಹಾಕಿದ್ರು ಅಂತ ಹೇಳಿ ಮಹಿಳೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಅವರು ನನ್ನ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಈಗ FIR ನಲ್ಲಿ ಇದೆಲ್ಲ ಡೀಟೇಲ್ಸ್ ಅನ್ನ ನೀಡಲಾಗಿದೆ. ಸೊ ಹಾಗಾದ್ರೆ ಅಲ್ಲಿಂದ ಮುಂದೆ ಏನಿದೆ FIR ನಲ್ಲಿ ಬನ್ನಿ ನೋಡೋಣ. ಆಮೇಲೆ ಅವರು ನಿನ್ನ ಗಂಡ ತುಂಬಾ ಜೋರು, ಸ್ವಲ್ಪ ಕಡಿಮೆ ಮಾತನಾಡಲಿಕ್ಕೆ ಹೇಳು, ಇಲ್ಲ ಅಂದ್ರೆ ಅವನನ್ನ ಬಿಡಲ್ಲ ಅಂತ ಹೇಳಿದ್ರು. ಅವನಿಂದ ನಮ್ಮ ಅಮ್ಮನ MLA ಟಿಕೆಟ್ ತಪ್ಪೋಯ್ತು. ನಿನ್ನ ಗಂಡ ರಾಜಕೀಯದಲ್ಲಿ ಬೆಳಿಬೇಕು ಅಂದ್ರೆ ನಾನು ಹೇಳಿದ ಹಾಗೆ ಮಾಡು ಎಂದು ಹೇಳಿದ್ರು. ನನ್ನನ್ನ ಮಂಚದ ಮೇಲೆ ಮಲ್ಕೋ, ಬಟ್ಟೆ ಬಿಚ್ಚು ಅಂತ ಹೇಳಿದ್ರು. ನಾನು ಬಿಚ್ಚಲ್ಲ ಅಂತ ಹೇಳಿದೆ. ಅವರು ಬಿಚ್ಚುವಂತ ನನಗೆ ಒತ್ತಾಯ ಮಾಡಿದ್ರು. ನಾನು ಕೂಗ್ತೇನೆ ಎಂದು ಹೇಳಿದೆ. ನನ್ನ ಹತ್ತಿರ ಗನ್ ಇದೆ, ನಾನು ಹೇಳಿದ ಹಾಗೆ ಕೇಳಿಲ್ಲ ಅಂದ್ರೆ ನಿನ್ನನ್ನ ಬಿಡೋದಿಲ್ಲ, ಮುಗಿಸಿಬಿಡ್ತೇನೆ ಎಂದು ಬೆದರಿಕೆ ಹಾಕಿದ್ರು. ನನ್ನ ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ರು. ಆಗ ನಾನು ಎಷ್ಟೇ ಬಿಡಿಸಿಕೊಂಡ್ರು ಬಿಡದೆ ಬಿಗಿಯಾಗಿ ನನ್ನ ಕೈಯನ್ನ ಹಿಡಿದುಕೊಂಡ್ರು. ಕೂಗ್ಬೇಡ ಅಂತ ಬೆದರಿಕೆ ಹಾಕಿದ್ರು. ಸೊ ಇದೆಲ್ಲವೂ ಕೂಡ ಕೇವಲ ಒಂದು ಹಾಸ್ಟೆಲ್ ಸೀಟ್ಗೆ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ MP ಅವರು ನನ್ನ ಜೊತೆ ಹೀಗೆ ನಡೆದುಕೊಂಡ್ರು ಅನ್ನೋದು. ಜೊತೆಗೆ ನಾನು ಕೂಗ್ತೀನಿ ಅಂತ ಹೇಳಿದಾಗ ಕೂಗ್ಬೇಡ ಅಂತ ಅವರು ಬೆದರಿಕೆ ಹಾಕಿದ್ರು. ಆಗ ನಾನು ಭಯಪಟ್ಟೆ. ಆಗ ಅವರು ಅವರ ಮೊಬೈಲನ್ನು ತೆಗೆದರು. ಆ ಭಯದಿಂದ ನಾನು ಹೆದರಿ ಅವರು ಹೇಳಿದ ಹಾಗೆ ಕೇಳಿದೆ, ಅವರು ಹೇಳಿದಂತೆಯೇ ನಾನು ಅವ್ರ ಜೊತೆ ನಡೆದುಕೊಂಡೆ ಅಂತ ಈಗ ಮಹಿಳೆ ತನ್ನ ಕಂಪ್ಲೇಂಟ್ನಲ್ಲಿ ಹೇಳಿರೋದು. ಹೀಗೆ ನನ್ನನ್ನು ಬಲಾತ್ಕಾರ ಮಾಡುತ್ತಾ ಲೈಂಗಿಕ ದೌರ್ಜನ್ಯ ಮಾಡಿ ಅವರ ಮೊಬೈಲ್ನಲ್ಲಿ ವಿಡಿಯೋನ ಚಿತ್ರೀಕರಣ ಮಾಡಿಕೊಂಡ್ರು. ಅಂದರೆ ಇದಕ್ಕೆ ನನ್ನ ಕನ್ಸೆಂಟ್ ಇರಲಿಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡ್ರು. ಒಂದು ವೇಳೆ ಈ ವಿಚಾರವನ್ನು ನೀನೇನಾದರೂ ಹೊರಗಡೆ ಬಾಯ್ ಬಿಟ್ಟರೆ ಅಷ್ಟೇ ಇನ್ನು ವಿಡಿಯೋನ ಹರಿಬಿಡೋದಾಗಿ ನನಗೆ ಹೆದರಿಸಿದ್ರು. ಅಂದರೆ ಇಲ್ಲಿ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ರು ಅನ್ನೋದು ಈಗ ಮಹಿಳೆ ತನ್ನ FIR ನಲ್ಲಿ ಹೇಳಿರುವಂಥ ವಿಚಾರ. ಒಂದು ವೇಳೆ ವಿಚಾರ ಏನಾದರೂ ಹೊರಗಡೆ ಹೇಳಿದರೆ ಇದನ್ನ ವಿಡಿಯೋನ ನಾನು ಹರಿಬಿಡ್ತೀನಿ ಅಂತ ಹೇಳಿ ನನಗೆ ಬೆದರಿಕೆ ಹಾಕಿದ್ರು ಅಂತ ಮಹಿಳೆ ತನ್ನ FIR ನಲ್ಲಿ ತಿಳಿಸಿದ್ದಾಳೆ. ವಿಡಿಯೋದಲ್ಲಿ ನನ್ನ ಮುಖ ಇಲ್ಲ, ನಿಂದೆ ಮರ್ಯಾದೆ ಹೋಗುತ್ತೆ, ಯೋಚನೆ ಮಾಡು ಅಂತ ಹೇಳಿದ್ರು. ನನ್ನ ಮರ್ಯಾದೆ ಹೋಗುತ್ತೆ ಅಂತ ನನಗೆ ಅವರು ಭಯ ಪಡಿಸಿದ್ರು. ಆಗ ನನಗೆ ಭಯ ಆಯಿತು, ಎಲ್ಲಿ ವಿಡಿಯೋ ಹೊರಗಡೆ ಬಂದ್ಬಿಡುತ್ತೆ, ನಮ್ಮಿಬ್ಬರ ಈ ವಿಡಿಯೋನ ಹಾಗೆ ನಾನು ಕರೆದಾಗ್ಲೆಲ್ಲ ನೀನು ನನ್ನ ಜೊತೆ ಬರಬೇಕು, ಮಲ್ಗೋಕೆ ಬರಬೇಕು ಅಂತ ಹೇಳಿದ್ರು ಅಂತ ಕೂಡ ಮಹಿಳೆ ತನ್ನ ದೂರಿನಲ್ಲಿ ಕಂಪ್ಲೀಟ್ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾಳೆ. ಹಾಗಾದ್ರೆ ಬೆದರಿಕೆ ಸಂಬಂಧಪಟ್ಟ ಹಾಗೆ, ಬ್ಲ್ಯಾಕ್ ಮೇಲ್ ಸಂಬಂಧಪಟ್ಟ ಹಾಗೆ ಏನು ಮಹಿಳೆ ಹೇಳಿದ್ದಾರೆ ಬನ್ನಿ FIR ನಲ್ಲಿದೆ ನೋಡೋಣ. ಆಗ ನಾನು ಭಯಪಟ್ಟೆ. ಆಗ ಅವರು ಅವರ ಮೊಬೈಲ್ ತೆಗೆದ್ರು. ಆ ಭಯದಿಂದ ನಾನು ಹೆದರಿ ಅವರು ಹೇಳಿದ ಹಾಗೆ ಕೇಳಿದೆ. ಅವರು ಹೇಳಿದಂತೆ ಅವರ ಜೊತೆ ನಡೆದುಕೊಂಡೆ. ಹೀಗೆ ನನ್ನನ್ನು ಬಲಾತ್ಕಾರ ಮಾಡ್ತಾ ಲೈಂಗಿಕ ದೌರ್ಜನ್ಯ ಮಾಡಿ ಅದನ್ನು ಅವರ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡ್ರು. ನೀನೇನಾದರೂ ಈ ವಿಚಾರವನ್ನ ಬಾಯ್ಬಿಟ್ರೆ ನಿನ್ನ ವಿಡಿಯೋವನ್ನ ಹರಿಬಿಡ್ತೇನೆ, ವಿಡಿಯೋದಲ್ಲಿ ನನ್ನ ಮುಖ ಇಲ್ಲ, ನಿನ್ನದೇ ಮರ್ಯಾದೆ ಹೋಗೋದು ಎಂದು ಹೇಳಿ ನನ್ನನ್ನ ಭಯಪಡಿಸಿದ್ರು. ಈ ವಿಡಿಯೋವನ್ನ ಹೀಗೆ ಇಟ್ಕೊಂಡಿರ್ತೇನೆ, ನಾನು ಕರೆದಾಗ್ಲೆಲ್ಲ ನೀನು ನನ್ನ ಜೊತೆ ಮಲಗಲು ಬರಬೇಕು, ಇಲ್ಲ ಅಂದ್ರೆ ವಿಡಿಯೋ ಬಹಿರಂಗಪಡಿಸ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ನಿನ್ನ ಗಂಡ ನನ್ನ ಜೊತೆಯಲ್ಲಿ ಇರ್ತಾನೆ, ಅವನನ್ನ ಮುಗಿಸ್ತೇನೆ ಎಂದು
ಎಂದು ನನ್ನನ್ನ ಬೆದರಿಸಿದ್ರು. ಭಯಪಡಿಸ್ತಾ ಪದೇ ಪದೇ ನನಗೆ ವಿಡಿಯೋ ಕಾಲ್ ಮಾಡ್ತಿದ್ರು. ನಿನ್ನ ದೇಹವನ್ನ ನಗ್ನವಾಗಿ ತೋರಿಸು, ಬಟ್ಟೆ ಬಿಚ್ಚು ಎಂದು ಪದೇ ಪದೇ ಪೀಡಿಸಿ ಮಾನಸಿಕವಾಗಿ ಹಿಂಸೆ ನೀಡಿದ್ದಾರೆ. ದೈಹಿಕವಾಗಿ ಅನೇಕ ಬಾರಿ ನನ್ನನ್ನ ಬಲವಂತವಾಗಿ ಬಲಾತ್ಕಾರ ಮಾಡಿದ್ದಾರೆ. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರ್ತಾನೆ. ಆದ್ರಿಂದ ಹಾಸನದ ಎಂಪಿಯಾದ ಪ್ರಜ್ವಲ್ ರೇವಣ್ಣ ತನ್ನ ಅಧಿಕಾರ ದುರುಪಯೋಗಪಡಿಸಿಕೊಂಡು ಕೊಲೆ ಬೆದರಿಕೆ ಹಾಕಿದ್ದಾರೆ. ಇನ್ನು ಈ ವಿಚಾರವನ್ನ ಎಲ್ಲಾದರೂ ಬಾಯ್ಬಿಟ್ರೆ ವಿಡಿಯೋನ ಹರಿಬಿಡ್ತೀನಿ, ಎಲ್ಲ ಕಡೆ ವೈರಲ್ ಆಗುತ್ತೆ ಅನ್ನೋ ಅರ್ಥದಲ್ಲಿ ನನಗೆ ಬೆದರಿಕೆ ಹಾಕಿದ್ರು ಅಂತ. ಜೊತೆಗೆ ನಿನ್ನ ಗಂಡ ನನ್ನ ಜೊತೆಯಲ್ಲೇ ಇರ್ತಾನೆ, ಅವನನ್ನು ಕೂಡ ಮುಗಿಸ್ತೀನಿ ಅಂತ ಹೇಳಿದರು. ನನ್ನ ಗಂಡನನ್ನ ಮುಗಿಸ್ತೇನೆ ಅಂತ ನನಗೆ ಬೆದರಿಸಿದ್ರು. ನನಗೆ ಭಯ ಆಯಿತು. ಭಯ ಪಡಿಸುತ್ತಾ ಪದೇ ಪದೇ ನನಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ರು ಅಂತ ಕೂಡ ಆಕೆ ಹೇಳಿದ್ದಾಳೆ. ನಿನ್ನ ದೇಹವನ್ನ ನಗ್ನವಾಗಿ ತೋರಿಸು ಅಂತೆಲ್ಲ ಹೇಳ್ತಾ ಇದ್ರು. ಹೀಗೆ ನಿರಂತರವಾಗಿ ನನ್ನ ಮೇಲೆ ಟಾರ್ಚರ್ ಆಗ್ತಾ ಇತ್ತು. ಫೋನ್ ಮಾಡಿ ಪದೇ ಪದೇ ಪೀಡಿಸಿ ಮಾನಸಿಕ ಹಿಂಸೆ ನೀಡಿದ್ದಾರೆ ಅಂತ ಕೂಡ ತಮ್ಮ FIR ನಲ್ಲಿ ಮಹಿಳೆ ದೂರಿನಲ್ಲಿ ತಿಳಿಸಿದ್ದಾರೆ. ನನ್ನ ಗಂಡ ನನ್ನ ಜೊತೆನೇ ಇರ್ತಾನೆ, ಅವನನ್ನು ಕೂಡ ಮುಗಿಸ್ತೀನಿ. ಇದಕ್ಕೆ ಆಗಾಗ ವಿಡಿಯೋ ಕಾಲ್ ಕೂಡ ಮಾಡ್ತಾ ಇದ್ರು. ನಾನೆಷ್ಟೇ ಇದನ್ನು ತಡೆಯೋಕೆ ಹೋದಾಗಲೂ ಕೂಡ ಆಗಲಿಲ್ಲ. ಯಾಕಂದರೆ ಗಂಡನ ವಿಚಾರವಾಗಿ ಕೂಡ ಅನೇಕ ಬಾರಿ ನನ್ನ ಮೇಲೆ ಅವರು ಲೈಂಗಿಕ ದೌರ್ಜನ್ಯವನ್ನು ಮಾಡಿರ್ತಾನೆ ಈತ. ಪ್ರಜ್ವಲ್ ತನ್ನ ಅಧಿಕಾರವನ್ನು ಬಳಸಿಕೊಂಡು ಕೊಲೆ ಬೆದರಿಕೆ ಹಾಕಿದ್ದಾನೆ ಅಂತ FIR ನಲ್ಲಿ ಮಹಿಳೆ ಎಲ್ಲ ವಿಚಾರಗಳನ್ನ ಕೂಡ ತಿಳಿಸಿದ್ದಾರೆ. ಭಯಪಡಿಸಿ ಬಲಾತ್ಕಾರ ಮಾಡ್ತಾ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ನನ್ನ ಮೇಲೆ. ದೌರ್ಜನ್ಯದ ವಿಡಿಯೋನ ಚಿತ್ರೀಕರಿಸಿ ಬಹಿರಂಗಪಡಿಸೋದಾಗಿ ಹೆದರಿಸಿದ್ದಾರೆ ಅಂತ. ಮಾನ ಮರ್ಯಾದೆ ಹಾಳು ಮಾಡ್ತೇನೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ನನಗೆ ಅಂತ FIR ಕಾಪಿಯಲ್ಲಿ ಈ ಎಲ್ಲ ವಿಚಾರಗಳನ್ನ ಮಹಿಳೆ ಎಳೆಯಾಗಿ ವಿವರಿಸಿದ್ದಾರೆ. ವಿಡಿಯೋ ಪ್ರಸಾರ ಮಾಡಿ ನನ್ನ ಮರ್ಯಾದೆ ಹಾಳು ಮಾಡಿದ್ದಾರೆ. ಈಗ ಮರ್ಯಾದೆ ಹಾಳು ಮಾಡಿದವರ ಮೇಲೂ ಕೂಡ ಕಾನೂನು ಕ್ರಮ ಕೈಗೊಳ್ಳಿ. ಯಾರು ಈ ವಿಡಿಯೋನ ವೈರಲ್ ಮಾಡಿದ್ರು, ಎಲ್ಲ ಕಡೆ ತಿಳಿಯೋ ಹಾಗೆ ಮಾಡಿದ್ರು, ಇಷ್ಟು ದಿನ ಅವರು ಬೆದರಿಕೆ ಹಾಕಿದ್ದಕ್ಕೆ ಭಯದಿಂದ ನಾನು ಜೀವನ ಸಾಗಿಸ್ತಾ ಇದ್ದೆ. ಹಾಗಾಗಿ ನನ್ನ ಮೇಲಾದಂಥ ಲೈಂಗಿಕ ದೌರ್ಜನ್ಯದ ಬಗ್ಗೆ ನಾನು ದೂರು ನೀಡಿರಲಿಲ್ಲ. ನನಗೆ ಆ ಭಯ ಇತ್ತು, ಎಲ್ಲಿ ಏನಾಗುತ್ತೋ ಅಂತ. ಈಗ SIT ರಚನೆ ಆಗಿರೋದ್ರಿಂದ ನಾನು ಬಂದು ದೂರು ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಅಂದರೆ ಅದಾದ ನಂತರ ಏನೇನಾಯಿತು, FIR ನಲ್ಲಿ ಮಹಿಳೆ ಹೇಳಿರುವಂಥ ವಿಚಾರಗಳೇನು, ಬನ್ನಿ ನೋಡೋಣ. ಭಯಪಡಿಸಿ ಬಲವಂತವಾಗಿ ಬಲಾತ್ಕಾರ ಮಾಡ್ತಾ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ. ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಸಾರ್ವಜನಿಕವಾಗಿ ಬಹಿರಂಗ ಮಾಡಿ ನನ್ನ ಮಾನ ಮರ್ಯಾದೆ ಹಾಳು ಮಾಡ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿದ್ದಾರೆ. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ. ವಿಡಿಯೋ ಪ್ರಸಾರ ಮಾಡಿ ನನ್ನ ಮರ್ಯಾದೆ ಹಾಳು ಮಾಡಿರುವವರ ಮೇಲೆಯೂ ಕಾನೂನು ಕ್ರಮ ಕೈಗೊಳ್ಳಲು ಕೋರ್ತೇನೆ. ಇಷ್ಟು ದಿನ ಅವರು ಬೆದರಿಕೆ ಹಾಕಿದ್ದಕ್ಕೆ ಭಯದಿಂದ ಹೆದರಿ ನನ್ನ ಮೇಲೆ ಆದ ಲೈಂಗಿಕ ದೌರ್ಜನ್ಯದ ಬಗ್ಗೆ ದೂರು ನೀಡಿರಲಿಲ್ಲ. ಈಗ SIT ರಚನೆಯಾಗಿ ತನಿಖೆ ಆಗ್ತಿರೋದ್ರಿಂದ ನನಗಾಗಿರುವ ದೌರ್ಜನ್ಯಕ್ಕೆ ಈ ದಿನ ಬಂದು ದೂರು ನೀಡ್ತಿದ್ದೇನೆ. ನೋಡಿ, ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತಂದರೆ ಇದು ಒಬ್ಬ ಮಹಿಳೆಯ ದೂರು. ಇನ್ನೂ ಕೂಡ ಒಬ್ಬ ಮಹಿಳೆ ಏನೆಲ್ಲ ಹೇಳಿರೋದು ಅನ್ನೋದರ ದೂರು. ಯಾಕಂದರೆ ವಿಡಿಯೋ ಒಂದು ವೇಳೆ ನಿಜ ಆದಂಥದ್ರಲ್ಲಿ ಹಲವಾರು ಮಹಿಳೆಯರ ಒಂದು ಪ್ರಸ್ತಾಪ ಆಗುತ್ತಲ್ಲಿ. ಹಾಗಾಗಿ ಈ ಮಹಿಳೆ ಹೇಳಿರುವಂಥ ಪ್ರಕಾರ ಕೇವಲ ನಾನು ಒಬ್ಬ ಬಡ ಹುಡುಗಿಗೆ ಹಾಸ್ಟೆಲ್ ಸೀಟನ್ನು ಕೊಡಿಸೋದಕ್ಕೆ MP ಅವರ ಮೂಲಕ ಆಗುತ್ತೆ ಅನ್ನೋಂಥ ಪ್ರಯತ್ನ ಪಟ್ಟಿದೆ. ಅಲ್ಲಿಂದ ಆರಂಭ ಆಯಿತು. ಅದಾದಮೇಲೆ ನನ್ನ ಗಂಡನ ಮೇಲೆ ಬೆದರಿಕೆ ಹಾಕಿದ್ರು. ಗಂಡ ತುಂಬ ಮಾತನಾಡ್ತಾರೆ, ಕಡಿಮೆ ಮಾತಾಡೋಕೆ ಹೇಳು, ಅವನಿಂದ ನನ್ನ ತಾಯಿಯ MLA ಸೀಟ್ ಕೂಡ ಹೋಯಿತು ಅಂತ. ಅಲ್ಲಿಂದ ಶುರುವಾಗಿದ್ದು ನಿರಂತರವಾಗಿ ಆಕೆಗೆ ಒಂದಷ್ಟು ಟಾರ್ಚರ್ ಆಗ್ತಾ ಬಂದಿದೆ. ಯಾವಾಗ SIT ರಚನೆ ಮಾಡ್ತೋ ಸರ್ಕಾರ, ಆಗ ನನಗೆ ದೂರು ಕೊಡೋಕ್ಕೆ ಧೈರ್ಯ ಬಂತು ಅಂತ ಮಹಿಳೆ ಹೇಳಿರೋದು. ಹಾಗಾದರೆ FIR ನಲ್ಲಿ ಓವರ್ ಆಲ್ ಏನಿದೆ, ಬನ್ನಿ ನೋಡೋಣ. ಈ ದಿನ ADGP CID ಹಾಗೂ ಮುಖ್ಯಸ್ಥರು ವಿಶೇಷ ತನಿಖಾ ತಂಡ CID ಬೆಂಗಳೂರು ಇವರು ಕಳಿಸಿಕೊಟ್ಟ ದೂರುದಾರಳಾದ ನಾನು ಪತಿ ಜೊತೆ ಹಾಜರಾಗಿ ನೀಡಿದ ಫಿರ್ಯಾದನ್ನ ಸ್ವೀಕರಿಸಿದ್ದು, ದೂರಿನ ಸಾರಾಂಶವೇನೆಂದರೆ, ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯೆ ಆಗಿದ್ರಿಂದ ಸಾರ್ವಜನಿಕರ ಕೆಲಸ ಮಾಡಿಕೊಡುವುದಕ್ಕಾಗಿ MLA MP ಹತ್ರ ಹೋಗಿದ್ದೆ. ಅಧಿಕಾರಿ ವರ್ಗದವರಿಗೆ ಫೋನ್ ಮಾಡಿಸಲು MLA MP ಅವರನ್ನ ಭೇಟಿ ಮಾಡಲು ಆಗಾಗ ಹೋಗ್ತಿದ್ದೆ. ಒಂದು ದಿನ 2021ರಲ್ಲಿ ನನ್ನ ಕ್ಷೇತ್ರದ ವ್ಯಾಪ್ತಿಯ BCM ಇಲಾಖೆಯ ಕಾಲೇಜು ವಿದ್ಯಾರ್ಥಿನಿಯರ ಮುಂದಿನ ಭವಿಷ್ಯಕ್ಕಾಗಿ ಹಾಸ್ಟೆಲ್ ಸೀಟ್ ಕೊಡಿಸಲು ಸಂಸದರಾದ ಪ್ರಜ್ವಲ್ ರೇವಣ್ಣರವರ ಹತ್ತಿರ ವಿನಂತಿ ಮಾಡಿಕೊಳ್ಳಲು ಭೇಟಿ ಮಾಡಿದ್ದೆ. ಆಗ ಅವರು ತುರ್ತು ಹೋಗುವ ಸಂದರ್ಭದಲ್ಲಿದ್ದು ನಾಳೆ ಬನ್ನಿ ಅಂತ ಹೇಳಿದ್ರು. ಮರುದಿನ ನಾನು ಅವರನ್ನ ಭೇಟಿ ಮಾಡೋದಕ್ಕೆ ಅವರ ಹಾಸನದ MP ಕಚೇರಿ ಹಾಗೂ MP ನಿವಾಸಕ್ಕೆ ಹೋದಾಗ ಅವರ MP ನಿವಾಸದ ಕೆಳಗಿನ ಹಾಲಿನಲ್ಲಿ ತುಂಬಾ ಜನರಿದ್ರು. ಅಲ್ಲಿರುವ ಸಿಬ್ಬಂದಿ, ನೀವು ಮೇಲೆ ಇರಿ, ಅಲ್ಲಿ ಮಹಿಳೆಯರು ಇದ್ದಾರೆ ಅಂತ ಹೇಳಿದ್ರು.
ನನ್ನನ್ನ ಅವರ ಎಂಪಿ ನಿವಾಸದ ಮೇಲೆ ಮಹಡಿಗೆ ಕಳಿಸಿದ್ರು. ಸಂಸದ ಪ್ರಜ್ವಲ್ ರೇವಣ್ಣ ಕೆಳಗೆ ಸಾರ್ವಜನಿಕರನ್ನ ಮಾತನಾಡಿಸಿಕೊಂಡು ಬಳಿಕ ಮೇಲೆ ಹಾಲ್ ಹತ್ತಿರ ಬಂದ್ರು. ನನಗಿಂತ ಮುಂಚೆ ಹೋಗಿ ಕೂತಿದ್ದಂತಹ ಮಹಿಳೆಯರನ್ನ ಮೊದಲು ಮಾತನಾಡಿಸಿ ಕಳುಹಿಸಿದ್ರು. ಕೊನೆಗೆ ಒಬ್ಬಳೇ ಉಳಿದುಕೊಂಡೆ. ಆಗ ಅವರು ನನ್ನನ್ನ ಮೇಲೆ ಅವರ ರೂಮ್ ಒಳಗೆ ಕರೆದ್ರು. ನಾನು ಒಳಗೆ ಹೋದೆ. ಆಗ ಅವರು ನನ್ನ ಕೈ ಹಿಡಿದು ಎಳೆದುಕೊಂಡು ರೂಮ್ ಬಾಗಿಲನ್ನ ಹಾಕಿಕೊಂಡ್ರು. ಆವಾಗ ನಾನು ಬೇಡ, ಯಾಕೆ ಬಾಗಿಲು ಹಾಕ್ತಿದ್ದೀರಾ ಎಂದು ಕೇಳಿದೆ. ಆಗ ಪ್ರಜ್ವಲ್ ರೇವಣ್ಣ ಏನೂ ಆಗಲ್ಲ ಅಂತ ಹೇಳಿ ನನ್ನನ್ನ ಬೆಡ್ ಮೇಲೆ ಕೂರಿಸಿಕೊಂಡ್ರು. ಆಮೇಲೆ ಅವರು ನಿನ್ನ ಗಂಡ ತುಂಬಾ ಜೋರು, ಸ್ವಲ್ಪ ಕಡಿಮೆ ಮಾತನಾಡ್ಲಿಕ್ಕೆ ಹೇಳು, ಇಲ್ಲ ಅಂದ್ರೆ ಅವನನ್ನ ಬಿಡಲ್ಲ ಅಂತ ಹೇಳಿದ್ರು. ಅವನಿಂದ ನಮ್ಮ ಅಮ್ಮನ MLA ಟಿಕೆಟ್ ತಪ್ಪೋಯ್ತು. ನಿನ್ನ ಗಂಡ ರಾಜಕೀಯದಲ್ಲಿ ಬೆಳಿಬೇಕು ಅಂದ್ರೆ ನಾನು ಹೇಳಿದ ಹಾಗೆ ಮಾಡು ಎಂದು ಹೇಳಿದ್ರು. ನನ್ನನ್ನ ಮಂಚದ ಮೇಲೆ ಮಲ್ಕೋ, ಬಟ್ಟೆ ಬಿಚ್ಚು ಅಂತ ಹೇಳಿದ್ರು. ನಾನು ಬಿಚ್ಚಲ್ಲ ಅಂತ ಹೇಳಿದೆ. ಅವರು ಬಿಚ್ಚುವಂತ ನನಗೆ ಒತ್ತಾಯ ಮಾಡಿದ್ರು. ನಾನು ಕೂಗ್ತೇನೆ ಎಂದು ಹೇಳಿದೆ. ನನ್ನ ಹತ್ತಿರ ಗನ್ ಇದೆ, ನಾನು ಹೇಳಿದ ಹಾಗೆ ಕೇಳಿಲ್ಲ ಅಂದ್ರೆ ನಿನ್ನನ್ನ ಬಿಡೋದಿಲ್ಲ, ಮುಗಿಸಿಬಿಡ್ತೇನೆ ಎಂದು ಬೆದರಿಕೆ ಹಾಕಿದ್ರು. ನನ್ನ ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ರು. ಆಗ ನಾನು ಎಷ್ಟೇ ಬಿಡಿಸಿಕೊಂಡ್ರು ಬಿಡದೆ ಬಿಗಿಯಾಗಿ ನನ್ನ ಕೈಯನ್ನ ಹಿಡಿದುಕೊಂಡ್ರು. ಕೂಗ್ಬೇಡ ಅಂತ ಬೆದರಿಕೆ ಹಾಕಿದ್ರು. ಆಗ ನಾನು ಭಯಪಟ್ಟೆ. ಆಗ ಅವರು ಅವರ ಮೊಬೈಲ್ ತೆಗೆದ್ರು. ಆ ಭಯದಿಂದ ನಾನು ಹೆದರಿ ಅವರು ಹೇಳಿದ ಹಾಗೆ ಕೇಳಿದೆ. ಅವರು ಹೇಳಿದಂತೆ ಅವರ ಜೊತೆ ನಡೆದುಕೊಂಡೆ. ಹೀಗೆ ನನ್ನನ್ನ ಬಲಾತ್ಕಾರ ಮಾಡ್ತಾ ಲೈಂಗಿಕ ದೌರ್ಜನ್ಯ ಮಾಡಿ ಅದನ್ನ ಅವರ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡ್ರು. ನೀನೇನಾದ್ರೂ ಈ ವಿಚಾರವನ್ನ ಬಾಯ್ಬಿಟ್ರೆ ನಿನ್ನ ವಿಡಿಯೋವನ್ನ ಹರಿಬಿಡ್ತೇನೆ. ವಿಡಿಯೋದಲ್ಲಿ ನನ್ನ ಮುಖ ಇಲ್ಲ, ನಿನ್ನದೇ ಮರ್ಯಾದೆ ಹೋಗೋದು ಎಂದು ಹೇಳಿ ನನ್ನನ್ನ ಭಯಪಡಿಸಿದ್ರು. ಈ ವಿಡಿಯೋವನ್ನ ಹೀಗೆ ಇಟ್ಕೊಂಡಿರ್ತೇನೆ. ನಾನು ಕರೆದಾಗ್ಲೆಲ್ಲ ನೀನು ನನ್ನ ಜೊತೆ ಮಲಗಲು ಬರಬೇಕು, ಇಲ್ಲ ಅಂದ್ರೆ ವಿಡಿಯೋ ಬಹಿರಂಗಪಡಿಸ್ತೇನೆ ಎಂದು ಬ್ಲಾಕ್ ಮೇಲ್ ಮಾಡಿದ್ದಾರೆ. ನಿನ್ನ ಗಂಡ ನನ್ನ ಜೊತೆಯಲ್ಲಿ ಇರ್ತಾನೆ, ಅವನನ್ನ ಮುಗಿಸ್ತೇನೆ ಎಂದು ನನ್ನನ್ನ ಬೆದರಿಸಿದ್ರು. ಭಯಪಡಿಸ್ತಾ ಪದೇ ಪದೇ ನನಗೆ ವಿಡಿಯೋ ಕಾಲ್ ಮಾಡ್ತಿದ್ರು. ನಿನ್ನ ದೇಹವನ್ನ ನಗ್ನವಾಗಿ ತೋರಿಸು, ಬಟ್ಟೆ ಬಿಚ್ಚು ಎಂದು ಪದೇ ಪದೇ ಪೀಡಿಸಿ ಮಾನಸಿಕವಾಗಿ ಹಿಂಸೆ ನೀಡಿದ್ದಾರೆ. ದೈಹಿಕವಾಗಿ ಅನೇಕ ಬಾರಿ ನನ್ನನ್ನ ಬಲವಂತವಾಗಿ ಬಲಾತ್ಕಾರ ಮಾಡಿದ್ದಾರೆ. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರ್ತಾನೆ. ಆದ್ರಿಂದ ಹಾಸನದ ಎಂಪಿಯಾದ ಪ್ರಜ್ವಲ್ ರೇವಣ್ಣ ತನ್ನ ಅಧಿಕಾರ ದುರುಪಯೋಗಪಡಿಸಿಕೊಂಡು ಕೊಲೆ ಬೆದರಿಕೆ ಹಾಕಿದ್ದಾರೆ. ಭಯಪಡಿಸಿ ಬಲವಂತವಾಗಿ ಬಲಾತ್ಕಾರ ಮಾಡ್ತಾ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ. ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಸಾರ್ವಜನಿಕವಾಗಿ ಬಹಿರಂಗ ಮಾಡಿ ನನ್ನ ಮಾನ ಮರ್ಯಾದೆ ಹಾಳು ಮಾಡ್ತೇನೆ ಎಂದು ಬ್ಲಾಕ್ ಮೇಲ್ ಮಾಡಿ ಹೆದರಿಸಿದ್ದಾರೆ. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ. ವಿಡಿಯೋ ಪ್ರಸಾರ ಮಾಡಿ ನನ್ನ ಮರ್ಯಾದೆ ಹಾಳು ಮಾಡಿರುವವರ ಮೇಲೆಯೂ ಕಾನೂನು ಕ್ರಮ ಕೈಗೊಳ್ಳಲು ಕೋರ್ತೇನೆ. ಇಷ್ಟು ದಿನ ಅವರು ಬೆದರಿಕೆ ಹಾಕಿದ್ದಕ್ಕೆ ಭಯದಿಂದ ಹೆದರಿ ನನ್ನ ಮೇಲೆ ಆದ ಲೈಂಗಿಕ ದೌರ್ಜನ್ಯದ ಬಗ್ಗೆ ದೂರು ನೀಡಿರಲಿಲ್ಲ. ಈಗ SIT ರಚನೆಯಾಗಿ ತನಿಖೆ ಆಗ್ತಿರೋದ್ರಿಂದ ನನಗಾಗಿರುವ ದೌರ್ಜನ್ಯಕ್ಕೆ ಈ ದಿನ ಬಂದು ದೂರು ನೀಡ್ತಿದ್ದೇನೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.